ಪರಶುರಾಮನ ನಕಲಿ ಕಂಚಿನ ಪ್ರತಿಮೆ ಆಯಿತು. ಈಗ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಕೋಟಿ ಕೋಟಿ ಕಿಕ್ ಬ್ಯಾಕ್ ಪಡೆದಿರುವಂತಹ ಆರೋಪ ಕೇಳಿಬಂದಿದೆ. ಟೆಂಡರ್ ಕೊಡಿಸಿ ಹಣವನ್ನು ಪಡೆದುಕೊಂಡಿರುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಬಿಜೆಪಿ ಶಾಸಕನ ವಿರುದ್ಧ ಎಸ್ಐಟಿ ತನಿಖೆ ನಡೆಸಬೇಕು ಅಂತ ಆಗ್ರಹ ಕೇಳಿಬರ್ತಾ ಇದೆ. ಬೆಳತಂಗಡಿ ಪ್ರವಾಸಿ ಮಂದಿರ ನಿರ್ಮಾಣದಲ್ಲಿ ಭಾರಿ ಭ್ರಷ್ಟಾಚಾರ ಆಗಿರುವ ಆರೋಪ ಕೇಳಿಬರ್ತಾ ಇದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲೂ ಕೂಡ ಶಾಸಕರಿಗೆ 3 ಕೋಟಿ ಕಿಕ್ ಬ್ಯಾಕ್ ಏನಾದರೂ ಸಿಗ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೊಡಿಸೋದಕ್ಕೆ ಶಾಸಕರಿಗೆ 3 ಕೋಟಿ ಕಿಕ್ ಬ್ಯಾಕ್ ಬಂದಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಇನ್ನು ಹರೀಶ್ ಪೂಂಜಾ ವಿರುದ್ಧ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ 60% ಕಮಿಷನ್ ಪಡೆದಿರುವ ಆರೋಪ ಮಾಡಿದ್ದಾರೆ. 60% ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. 7 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿತ್ತು ಬೆಳತಂಗಡಿ ಪ್ರವಾಸಿ ಮಂದಿರ. ಇನ್ನು ಬೆಳತಂಗಡಿ ಪ್ರವಾಸಿ ಮಂದಿರ ಕಾಮಗಾರಿ 7 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿತ್ತು. ಆದರೆ ಪೂರ್ಣಗೊಂಡರೂ ಕೂಡ 2 ಕೋಟಿ ಹೆಚ್ಚುವರಿ ಅನುದಾನಕ್ಕೆ ಬೇಡಿಕೆ ಕೇಳಿಬಂತು. ಹಾಗಾದರೆ 2 ಕೋಟಿ ಹೆಚ್ಚುವರಿ ಅನುದಾನ ಬೇಡಿಕೆ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಪೂಂಜಾ ಹಗರಣಗಳ ವಿರುದ್ಧ ಲೋಕಾಯುಕ್ತಕ್ಕೆ ಈಗ ದೂರು ಕೂಡ ಕೊಡಲಾಗ್ತಾ ಇದೆ. ಎಸ್ಐಟಿ ತನಿಖೆ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಬಿಜೆಪಿ ನಾಯಕರ ವಿರುದ್ಧ ಗುಡುಕ್ತಾ ಇದ್ರು. ನಿಮ್ಮ ಕಾಲದ ಒಂದು ಹಗರಣಗಳನ್ನು ಹೊರ ಎಳಿತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಇದೀಗ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಲ್ಲಿರುವಂಥ ಕೆಲವು ಕಾಮಗಾರಿಗಳು, ಕೆಲವು ರಸ್ತೆಗಳು ಇರ್ಬೋದು, ಅಲ್ಲೆಲ್ಲ 40% ಇತ್ತು. ಅಲ್ಲೆಲ್ಲ ಈ ರೀತಿಯ ಕಾಮಗಾರಿಗಳು ಎಲ್ಲ 40%ನ ಕಾಮಗಾರಿ. ಇದನ್ನ ಬಿಲ್ ಕೊಡೋದಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ. ಇದನ್ನ ಕೊಡಬೇಡಿ ಅಂತ ಹೇಳಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ 40%ನ ವಾಸನೆ ಇದೆ, 40%ನ ಆರೋಪ ಇದೆ. ಇಂಥ ಕಾಮಗಾರಿಗಳನ್ನು ಖಂಡಿತ ನಾವು ನಿಲ್ಲಿಸಿದ್ದೇವೆ. ಆದರೆ ಅಭಿವೃದ್ಧಿಗೆ ಎಲ್ಲೂ ಅಡ್ಡಪಡುವಂಥ ಕೆಲಸವನ್ನು ಮಾಡಿಲ್ಲ. ಯಾರು ಎಲ್ಲಿ ಪ್ರಾಮಾಣಿಕವಾಗಿ ಟೆಂಡರ್ ಹಾಕಿದ್ದಾರೆ, ಕಾಂಟ್ರಾಕ್ಟರ್ಗಳು ಪ್ರಾಮಾಣಿಕವಾಗಿದ್ದಾರೆ, ಅಲ್ಲಿ ಎಲ್ಲೂ ಕೂಡ ನಾವು ತಡೆ ಒಡ್ಡುವಂಥ ಕೆಲಸ ಮಾಡಿಲ್ಲ. ಇವತ್ತು ನೀವು ನೋಡ್ಬೋದು, ಬೆಳ್ತಂಗಡಿಯಲ್ಲಿ ರೆಕ್ಕೆಯಲ್ಲಿ ಒಂದು ದೇವಸ್ಥಾನದ ತಡೆಗೋಡೆ ಉರುಳಿರುವಂಥ ಪ್ರಸಂಗ ಆಗಿದೆ. 1 ಕೋಟಿ ರೂಪಾಯಿಯ ತಡೆಗೋಡೆ, 1 ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಮಳೆಗೂ ಅದು ನಿಲ್ಲಲ್ಲ, ಬೀಳುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯ ಕಾಮಗಾರಿಯಲ್ಲಿ ನಡೆದಿರಬೇಕು? ಇದು 40% ಅಲ್ಲ, 60% ಇದರಲ್ಲಿ ದೇವರ ದುಡ್ಡನ್ನು ಲೂಟಿ ಮಾಡುವಂಥ ಕೆಲಸ ಇಲ್ಲಿ ಮಾಡಿದ್ದಾರೆ. ವಸಂತ ಬಂಗೇರವರು 30 ವರ್ಷ 40 ವರ್ಷದ ಹಿಂದೆ ಮಾಡಿದಂಥ ಬ್ರಿಡ್ಜ್ಗಳು ಕೂಡ ಇವತ್ತು ಎಷ್ಟು ಮಳೆ ಬಂದರೂ ಕೂಡ ಗಟ್ಟಿಯಾಗಿ ನಿಂತಿರುವುದನ್ನು ನಾವು ನೋಡಿದ್ದೇವೆ. 1-2 ವರ್ಷದಲ್ಲಿ ಕಟ್ಟಿರುವಂಥ ಮಾಲಾಡಿ ಬ್ರಿಡ್ಜ್, 1-2 ವರ್ಷದಲ್ಲಿ ಕಟ್ಟಿರುವಂಥ ರೆಕ್ಕೆದ ತಡೆಗೋಡೆ ಎಲ್ಲ ಈ ರೀತಿ ಕುಸಿತಾ ಇರೋದಂತ ನೋಡಿದ್ರೆ ಇದರಲ್ಲಿ 40% ಅಲ್ಲದೆ ಇನ್ನೇನು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ವತಃ ಲೋಕಾಯುಕ್ತರನ್ನು ಭೇಟಿ ಮಾಡಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, PWD ಸಚಿವರನ್ನು ಭೇಟಿ ಮಾಡಿ ಇದರ ಬಗ್ಗೆ SIT ತನಿಖೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಯಾಕೆ SIT ತನಿಖೆ? ಇದರಲ್ಲಿ ಶಾಸಕರ ಪಾತ್ರ ಇದೆ, ಇದರಲ್ಲಿ ಅಧಿಕಾರಿಗಳ ಪಾತ್ರ ಇದೆ, ಇದರಲ್ಲಿ ಖಾಸಗಿ ಸಂಸ್ಥೆಗಳಿದೆ, ಇದರಲ್ಲಿ ಬೇರೆ ಬೇರೆ ಜಿಲ್ಲೆಯ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ, ಬೇರೆ ಬೇರೆ ಇಲಾಖೆಗಳು ಇದರಲ್ಲಿ ಭಾಗವಹಿಸಬೇಕಾಗುತ್ತೆ. ಹೀಗೆ ಸಮಗ್ರವಾಗಿ ಎಲ್ಲರೂ ಇದರಲ್ಲಿ ತನಿಖೆಯಲ್ಲಿ ಭಾಗವಹಿಸೋದ್ರಿಂದ SIT ತನಿಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಭ್ರಷ್ಟಾಚಾರ, ಇವತ್ತು ಪರಶುರಾಮ ಥೀಮ್ ಪಾರ್ಕಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಇದನ್ನು ಸಾರ್ವಜನಿಕರ ಮುಂದೆ ತಂದು ಇಡುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.